ಇಂದು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿರುವ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎನ್ಡಿಎ ಕೂಟದ ಸರ್ಕಾರ 5 ವರ್ಷಗಳ ಕಾಲ ನಿರ್ವಿಘ್ನವಾಗಿ ನಡೆಯಲಿ ಎಂಬ ನಿಟ್ಟಿನಲ್ಲಿ ಇಂದು ರಾಯಚೂರು ನಗರದ ನಂದೀಶ್ವರ ದೇವಸ್ಥಾನದಲ್ಲಿ ಜೆಡಿಎಸ್ ಮುಖಂಡರು ಪಂಚಾಮೃತ ಅಭಿಷೇಕ ಮಾಡಿದರು. ಈ ವೇಳೆ ಮುಖ್ಯವಾಗಿ ಕುಮಾರಸ್ವಾಮಿಯವರಿಗೆ ಕೇಂದ್ರ ಸಚಿವ ಸ್ಥಾನ ಸಿಗಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಕೃಷಿ ಇಲಾಖೆಯ ಸಚಿವರಾಗಲಿ ಎಂಬ ನಿಟ್ಟಿನಲ್ಲಿ ಇಂದು ವಿಶೇಷವಾಗಿ ನಂದೀಶ್ವರನಿಗೆ ಪೂಜೆ ಸಲ್ಲಿಸಿದರು. ಈ ವೇಳೆ ಹಲವು ಜನ ಜೆಡಿಎಸ್ ಮುಖಂಡರು ಕೂಡ ಭಾಗವಹಿಸಿ ಕುಮಾರಸ್ವಾಮಿಯವರಿಗೆ ಕೇಂದ್ರ ಸಚಿವ ಸ್ಥಾನ ಲಭಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಇವತ್ತು ನೂತನ ಎನ್ಡಿಎ ಸರ್ಕಾರ ಇವತ್ತು ಪ್ರಮಾಣ ವಚನ ಸ್ವೀಕರಿಸಲಿದೆ. ಆ ಸರ್ಕಾರಕ್ಕೆ ಯಾವುದೇ ಕಂಟಕ ಆಗಬಾರ್ದು, ಯಾವುದೇ ವಿಘ್ನಗಳಾಗಬಾರ್ದು ಮತ್ತು ಒಳ್ಳೆಯ ಸರ್ಕಾರ ನಡೆಸಲಿ ಮೋದಿಯವರು ಅಂತ ಹೇಳ್ತಾ ಈಶ್ವರ ದೇವಸ್ಥಾನದಲ್ಲಿ ನಾವು ಇವತ್ತು ಹಾಲಿನ ಅಭಿಷೇಕ ಪಂಚಾಮೃತ ಇವತ್ತಿನ ಅಭಿಷೇಕವನ್ನು ನಾವು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರು ಇವತ್ತೇನು ಕೇಂದ್ರ ಕೃಷಿ ಸಚಿವರಾಗಬೇಕಂತ ನಾವು ಒಂದು ಅಭಿಲಾಷದಿಂದ ನಾವು ಇವತ್ತು ಪೂಜೆ ಮಾಡ್ತಾ ಇದ್ದೀವಿ. ನಾವು ಕುಮಾರಸ್ವಾಮಿ ಅವರು ಈಗಾಗಲೇ ಕೇಂದ್ರ ಸಚಿವರು ಆಗೇ ಆಗ್ತಾರೆ. ಆದರೆ ಅವರು ಇಸ್ರೇಲಿಗೆ ಹೋಗಿ ರೈತರ ಬಗ್ಗೆ ಯಾವ ರೀತಿ ಯೋಜನೆಗಳು ಮಾಡಬೇಕು, ಈ ರೈತರಿಗೆ ಹೊಸ ಹೊಸ ಯೋಜನೆಗಳು ಸಹಾಯ ಯಾವ ರೀತಿ ಮಾಡಬೇಕಂತ ಒಂದು ಕಲ್ಪನೆ ಇದೆ. ಆದ ಕಾರಣ ನಾವು ದೇವರಲ್ಲಿ ಏನಂತ ಬೇಡ್ಕೊಂಡಿದ್ವಿ, ಅವ್ರಿಗೆ ಕೃಷಿ ಸಚಿವರೇ ಸಿಗಲಿ ಅಂತ ನಾವು ಬೇಡ್ಕೊಂಡಿದ್ವಿ.